ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತೊಂಥರ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದು. ಹಿಂಗಾಗಿ ಹೇರ್ಸ್ಗೆ ನಾನು ಒಂದು ಮಾಸ್ಕ್ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಸಾಫ್ಟ್ ಆಗಲಿ, ರಫ್ ಕಾಣಿಸ್ತಿದೆ ಅಂತ ಫ್ಲ್ಯಾಕ್ಸ್ ಸೀಡ್ಸು, ಅಕ್ಕಿ, ಆಮೇಲೆ ಮೆಂತೆಕಾಳನ್ನೆಲ್ಲ ಬಾಯ್ಲ್ ಮಾಡಿಕೊಂಡು ಒಂದು ಮಾಸ್ಕ್ನ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಇನ್ನಿಲ್ಲಿ ನನ್ನ ಮಗ ಹೆಂಗಂದರೆ ನನ್ನ ಹಿಂದೆನೇ ಇರ್ತಾನೆ. ಅಡುಗೆ ಮಾಡೋಕ್ಕೆ ಹೋದರೂ ಅವನೇ ಮಾಡಬೇಕು, ಹೇರ್ಸ್ ಡ್ರೈ ಮಾಡ್ಕೊಳ್ಳೋಕ್ಕೂ ಅವನೇ ಮಾಡಬೇಕು, ಐರನ್ ಮಾಡೋಕ್ಕೆ ಹೋದರೂ ಅಷ್ಟೇ. ಒಟ್ಟಿನಲ್ಲಿ ಎಷ್ಟು ಕಾಡ್ತಾನೆ ಅಂದರೆ ಏನೂ ಕೆಲಸನೇ ಮಾಡೋಕ್ಕೆ ಬಿಡಲ್ಲ. ಇನ್ನು ಬಂದ್ಬಿಟ್ಟು ಲಿಪ್ ಬಾಂಬು ಅಷ್ಟೇ, ಅವನೇ ಹಚ್ತೀನಿ ಅಂತ ನಾಲಿಗೆಲ್ಲ ಹಚ್ಕೊಂಡು ಲಿಪ್ಸಿಗೆ ಹಚ್ಚಿ ತಾನು ಕೂಡ ಹಚ್ಕೊಂಡು ಒಬ್ಬೊಬ್ಬ ಸಾಕು ಮಾಡ್ತಾನೆ. ಕೆಲವು ಸಲ ಅಂತೂ ತುಂಬಾ ಒಂಥರ ಕೋಪ ಬರಬೇಕು, ಸ್ಟ್ರೆಸ್ ಕ್ರಿಯೇಟ್ ಆಗಬೇಕು, ಹಂಗೆ ಮಾಡ್ತಾನೆ. ಅಡುಗೆ ಮನೆಯಲ್ಲೂ ಕೂಡ ಹಂಗೆ, ಎಲ್ಲ ಕಡೆ ಹಂಗೆ ಮಾಡ್ತಾನೆ. ಇನ್ನು ಅದಾದಮೇಲೆ ಅವನ್ನ ಸ್ವಲ್ಪ ಹೊತ್ತು ಮಲಗಿಸಿದ್ಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಇವಾಗ ನಾನು ಕೂಡ ಮಲಗಿಬಿಟ್ರೆ ಆಮೇಲೆ ಪೆಂಡಿಂಗ್ ಕೆಲಸಗಳು ಆಗಲ್ಲ ಅಂದ್ಬಿಟ್ಟು ಎದ್ದು ಸ್ವಲ್ಪ ಸ್ಕಿನ್ನು ಸ್ವಲ್ಪ ಕೇರ್ ಮಾಡೋಣ ಅಂದ್ಕೊಂಡು ಇದು ಎವ್ರಿ ಇರ್ತದ್ದು ಪಿಲಾಪ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನ ನಾನು ಮೊದಲು ಡಿಪ್ಲೊಮಾ ಡಿಗ್ರಿ ಹೋಗೋ ಟೈಮಲ್ಲೆಲ್ಲ ತುಂಬ ಜಾಸ್ತಿ ವೀಕ್ಲಿ ಒನ್ಸು, ಮಂತ್ಲಿ ಒಂದು 2-3 ಟೈಮ್ಸ್ ಆದರೂ ನಾನು ಯೂಸ್ ಮಾಡ್ತಿದ್ದೆ. ಎಲ್ಲಾದರೂ ಫಂಕ್ಷನ್ ಬಂದರೆ ಅಥವಾ ಏನೇ ಚಿಕ್ಕ ಫಂಕ್ಷನ್ಸೇ ಇರಲಿ ಅಥವಾ ಸಂಡೇಸ್ ಆಗಿರಲಿ ಆ ಥರ ಎಲ್ಲ ಮಾಡ್ಕೊತಾ ಇದ್ದೆ, ಹೇರ್ಸ್ಗೆ ಆಗಿರ್ಬೋದು, ಫೇಸ್ಗೆಲ್ಲ. ಬಟ್ ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಒಂದು ಪಾಪು ಆದಾಗಿಂದ ಒಂಥರ ನನ್ನ ಬಗ್ಗೆ ನಾನೇ ನೆಗ್ಲಿಜೆಂಟ್ ಅಂತಾರಲ್ಲ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಇವಾಗ ಅಗೇನ್ ಡಿಸೈಡ್ ಮಾಡ್ಕೊಂಡಿದ್ದೀನಿ, ನನ್ನ ಸ್ಕಿನ್ ಆಗಿರ್ಬೋದು, ಹೇರ್ಸು ಆಗಿರ್ಬೋದು, ವೆಯ್ಟ್ ಲಾಸು ಎಲ್ಲ ಕಡೆ ನಾವು ಫೋಕಸ್ ಕೊಡಬೇಕು. ಅಂದರೆ ಮಾತ್ರ ಚೆನ್ನಾಗಿ ಕಾಣ್ತೀವಿ. ಚೆನ್ನಾಗಿ ಕಾಣಿದ್ರೆ ಮಾತ್ರ ನಾವು ಕಾನ್ಫಿಡೆನ್ಸ್ ಆಗಿ ಇರೋಕ್ಕೆ ಸಾಧ್ಯ ಆಗುತ್ತೆ, ಕಾನ್ಫಿಡೆಂಟಾಗಿ ಮಾತಾಡೋಕ್ಕಾಗುತ್ತೆ ಎಲ್ಲರ ಜೊತೆ. ಹಿಂಗಾಗಿ ಅಗೇನು ಈ ಪಿಲಾಪ್ ಮಾಸ್ಕ್ನ ಮೊನ್ನೆ ಡಿಮಾರ್ಟ್ಗೆ ಹೋದಾಗ ನೋಡಿಬಿಟ್ಟು ಇನ್ನು ಎಲ್ಲ ಕಡೆ ಫೋಕಸ್ ಕೊಡೋಣ ಅಂದ್ಕೊಂಡು ಅದನ್ನ ತೊಗೊಂಡು ಬಂದಿದ್ದೆ. ಮೊದಲೆಲ್ಲ ಹೆಂಗಂದರೆ 10-15 ರೂಪಾಯಿದೊಂದು ಪ್ಯಾಕೆಟ್ ಸಿಗುತ್ತಲ್ವ, ಅದನ್ನ ತಂದು ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಇದೊಂದು ಟ್ಯೂಬ್ನ ತೊಗೊಂಡು ಬಂದಿದ್ದೆ. ಏನಿಲ್ಲ, ಇದನ್ನ ಅಪ್ಲೈ ಮಾಡಿಕೊಂಡು ಒಂದು 10-15 ಮಿನಿಟ್ಸ್ ಬಿಟ್ಮೇಲೆ ಪೂರ್ತಿ ಕಂಪ್ಲೀಟ್ ಡ್ರೈ ಆದಮೇಲೆ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡ್ರೆ ಮುಗೀತು. ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ಮತ್ತು ಸ್ಕಿನ್ ಮೇಲಿರೋ ಡರ್ಟ್ ಆಗಿರ್ಬೋದು ಅದೆಲ್ಲ ಹೋಗಿ ಒಂಥರ ಪಾರ್ಲರಲ್ಲಿ ಒಂದು ಫೇಶಿಯಲ್ ಮಾಡ್ಕೊಂಡಾಗ ಹೆಂಗೆ ಅನಿಸುತ್ತಲ್ವ ಅದೇ ಥರ ಒಂದು ಗ್ಲೋ ಸಿಗುತ್ತೆ ಇನ್ಸ್ಟಂಟಾಗಿ. ಸೊ ಫಂಕ್ಷನ್ಗೆಲ್ಲ ಹೋಗುವಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಪಾರ್ಲರ್ಗೆಲ್ಲ ಜಾಸ್ತಿ ಹೋಗಲ್ಲ, ಮನೇಲೇ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಮಾಡೋದು. ಒಂದು ಲೆಂಗ್ದಿ ಕೂಡ ಸೆಲ್ಫ್ ಕೇರ್ ಅಂತ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಚೆಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.